ನಿಮ್ ಕೇಸನ್ನ ನಾನು ಗೆಲ್ಬೇಕು ಅಂತಾನೆ ಇದ್ದೆ ಕಣ್ರಿ. ನನ್ನ ಆಪೋಸಿಟ್ ಲಾಯರು ನನ್ಗಿಂತ ಚೆನ್ನಾಗಿ ವಾದ ಮಾಡಿದ್ರೆ ನಾನೇನ್ರಿ ಮಾಡಕ್ಕಾಗುತ್ತೆ? ಅದಕ್ಕೆ ಸೋತಪ್ಪ. ಇಡ್ರಿ ನೀವು ಫೋನ್ ಇಡ್ರಿ. ಮೇಡಮರೇ, ಯಾಕೆ ಮೇಡಮರೇ ಯಾಕ ಚಿಕ್ಕಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಸ್ಸಲ್ಲಿ ಏನಾದ್ರು ಸೀಟ್ ಸಿಗ್ಲಿಲ್ವಾ? ಸ್ಟ್ಯಾಂಡಿಂಗ್ ಅಲ್ಲಿ ಬಂದ್ರ? ಹಾಗೇನಿಲ್ಲ, 3 ಸೀಟಲ್ಲಿ ನಾನು ಒಬ್ಳೇ ಇದ್ದೆ. 3 ಸೀಟಲ್ಲಿ ನೀವು ಒಬ್ರೇ ಇದ್ರ? ಇರ್ಬೇಕಾದ್ದೆ ಬಿಡಿ. ಏನ್ ಗುಂಡನವ್ರೆ, ನಾನು ಇಷ್ಟು ತೆಳ್ಳಗಿದ್ದೀನಿ, ನೀವು ಹಿಂಗಂತ ಇದ್ದೀರಾ? 3 ಸೀಟಲ್ಲಿ ಒಬ್ಳೇ ಇದ್ದೆ ಅಂದಿದ್ದು ಮಲ್ಕೊಂಡಿದ್ದೆ ಅಂತ, ಕುತ್ಕೊಂಡಿದ್ದೆ ಅಂತಲ್ಲ. ಬಸ್ ನಲ್ಲಿ ಮಲ್ಕೊಂಬಂದ್ರ? ಅದಕ್ಕೆ ಅನ್ಸುತ್ತೆ ಸಾರಿಗೆ ಸಂಸ್ಥೆ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಸಚಿವರು ಹೇಳ್ತಾ ಇದ್ದಿದ್ದು. ಆದ್ರೂ ಮೇಡಮ್ ಥ್ಯಾಂಕ್ಸ್ ಮೇಡಮ್. ನಿಮ್ಮ ಚಿಕ್ಕಪ್ಪನವರು ಈ ಲೋಕನ ತೆಚ್ಚಿದ್ದು ನನಗೆ ಬಹಳ ದುಃಖ ತಂದಿದೆ ಮೇಡಮ್. ನಮ್ ಚಿಕ್ಕಪ್ಪಂಗೆ ಏನು ಆಗಿಲ್ಲ, ನಿಮ್ ಚಿಕ್ಕಪ್ಪಂಗೆ ಏನಾರ ಆಗಿದ್ರೆ ಅಲ್ರಿ. ನಾನು ನಮ್ ಚಿಕ್ಕಪ್ಪ ನೋಡೋಣ ಅಂತ ಗಾಬರಿಯಿಂದ ಹೋದ್ನ. ನಮ್ ಚಿಕ್ಕಪ್ಪ ಸೋಫಾದ ಮೇಲೆ ಆರಾಮಾಗಿ ಕುತ್ಕೊಂಡು ಶೇಂಗಾ ಬೀಜ ತಿಂತಾ ಇದ್ರು. ಯಾರೋ ಗೂಬೆಗಳು, ನಾಯಿಗಳು, ಕತ್ತೆ ಕಿರುಬಗಳು, ಕಾಡು ಹನ್ನಿಗಳು ನಮ್ ಚಿಕ್ಕಪ್ಪ ಸತ್ತೋಗ್ಬಿಡ್ತಾರೆ ಅಂತ ಸುಮ್ನೆ ಕಾಲ್ ಮಾಡಿ ಬಂದು ಕೊನೆ ಬಾರಿ ಮುಖ ನೋಡ್ಕೊಂಡು ಹೋಗು, ಧೈರ್ಯವಾಗಿರೋ, ಅಳ್ಬೇಡ ಅಂತ ಫೂಲ್ ಮಾಡಿದ್ದಾರೆ. ಅವ್ರು ಯಾರು ಅಂತ ನನ್ ಕೈಗೆ ಏನಾದ್ರು ಸಿಗ್ಬೇಕು, ಸೊಳ್ಳೆನ ಒಸ್ಕಾಕ್ತಾರಲ್ಲ ಹಿಂಗೆ ಒಸ್ಕಾಕ್ ಬಿಸಾಕ್ಬಿಡ್ತೀನಿ. ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿಮಗೆ ಫೋನ್ ಮಾಡಿದ್ರ? ಗೊತ್ತಾಯ್ತು ಬಿಡಿ. ಯಾರು ಗುಂಡನವ್ರೆ? ಗೊತ್ತಾಯ್ತು ಅನ್ನ. ಇಲ್ಲ ಟಂಗ್ ಸ್ಲಿಪ್ ಆಗ್ಬಿಡ್ತು. ಗೊತ್ತಾಗುತ್ತೆ ಬಿಡಿ ಅಂತ ಓದ್ಕೋದೆ. ಗುಂಡನವ್ರೆ, ಮೊದ್ಲೇ ನಾನು ಸಿಟ್ಟಲ್ಲಿದ್ದೀನಿ. ನೀವು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟು ನನ್ನನ್ನ ಉರಿಸ್ತಾ ಇದ್ದೀರಾ. ಈ ತರ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳುಗೋಡೆ. ಮುಟ್ಬಾರ್ದು, ಮಾತಾಡ್ಬಾರ್ದು ಅಂತ ಹೇಳದ್ಮೇಲೂ ಮಾತಾಡ್ತಾ ಇದ್ದಾನಲ್ಲ ಗೋಡೆ. ಕೇಳು, ನಿನಗ್ ನಾಚಿಕೆ ಆಗಲ್ವಾ ಅಂತ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರೆ ನಿನ್ನ ದರಿದ್ರ ಮುಖ ಹೊತ್ಕೊಂಡು ಎದುರುಗಡೆ ಬರ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ಲ ಅಂತ ಕೇಳುಗೋಡೆ. ನನ್ ಪಾಡಿಗೆ ನಾನು ನನ್ ರೂಮಿಗೆ ಹೋಗ್ತಾ ಇದ್ದೆ, ಯಾಕಡ್ಡ ಬರ್ತೀಯ ಅಂತ ದಬಾಯಿಸಿ ಕೇಳುಗೋಡೆ. ನಿಂದು ಅತಿರೇಕಕ್ಕೆ ಹೋಗ್ತಾ ಇದೆ ಅಂತ ಹೇಳುಗೋಡೆ. ಸೇಮ್ ಟು ಯು ಅಂತ ಹೇಳುಗೋಡೆ. ಏನಾದ್ರೂ ಮಾಡಿ ಹಾಳಾಗಿ ಹೋಗು ಅಂತ ಹೇಳುಗೋಡೆ. ಗೋಡೆ, ಅವನಿಗೆ ಹೇಳು ಸರಿಯಾಗಿ ಬುದ್ಧಿ ಕಲಿಸ್ತೆ ಬಿಡಲ್ಲ ಅಂತ. ಅವನು ಕುಟ್ಟಿ ಪುಡಿ ಮಾಡಿದ ನಟ ಅಂತ ಹೇಳುಗೋಡೆ. ನೀನು ಅಡ್ಡ ಬಂದ ಕಾರಣಕ್ಕಾಗಿ ನಾನು ಮುಂದಿನ ಬಾಗಿಲಲ್ಲಿ ಹೋಗ್ತಾ ಇಲ್ಲ, ಹಿಂದಿನ ಬಾಗಿಲಲ್ಲಿ ಹೋಗ್ತಾ